ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನ ಏನು ಸಾವನ್ನಪ್ಪಿದ್ರು. ಈ ವಿಚಾರದಲ್ಲಿ ಕ್ರಿಮಿನಲ್ ಕೇಸನ್ನು ದಾಖಲಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಮುಖವಾಗಿ 3 ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಕೇಸನ್ನು ನಾವು ದಾಖಲಿಸಿದ್ದೀವಿ ಆಲ್ರೆಡಿ. ಗೃಹ ಸಚಿವ ಪರಮೇಶ್ವರ್ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಇದು. ಜಸ್ಟಿಸ್ ಕುನ್ಹಾ ಅವರ ವರದಿಯನ್ನು ಸರ್ಕಾರ ಒಪ್ಪಿಕೊಂಡಿದೆ. ಆರ್ಸಿಬಿ DNA KSA ಮೇಲೆ ಕೇಸ್ ಇದೆ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗುತ್ತೆ. ಇಲಾಖಾ ತನಿಖೆಯನ್ನ ಪೊಲೀಸರ ಮೇಲೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಕೂಡ ಇದೇ ವೇಳೆ ತಿಳಿಸಿದ್ರು. ಹಾಗೆ ವರದಿಯಲ್ಲಿ ಗೋವಿಂದರಾಜ್ ಅವರ ಹೆಸರು ಉಲ್ಲೇಖನೇ ಆಗಿಲ್ಲ. ಸಿಎಂ ಅವರ ಆಪ್ತ ಕಾರ್ಯದರ್ಶಿ ಆಗಿದ್ರಲ್ಲ ಅವರು. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಎಲ್ಲ ವಿಚಾರ ಕುರಿತಂತೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರಿ ಇದೆ ವರದಿ, ನಮಗೆ ಒಪ್ಪಿತವಾಗಿದೆ, ನಾವು ಒಪ್ಕೊಂಡಿದ್ದೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದ್ದಾರೆ. ಜಸ್ಟಿಸ್ ಕುನ್ನಾ ಅವರ ವರದಿಯನ್ನ ಸರ್ಕಾರ ಮೊದಲನೇದಾಗಿ ಒಪ್ಕೊಂಡಿದೆ. ಇಟ್ ಈಸ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್. ಅದರಲ್ಲಿ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದೊಂದನ್ನೇ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ RCB ಅವ್ರದ್ದು, ಆಮೇಲೆ DNA ಅವ್ರದ್ದು, ಅವರ ಕೇಸ್ಗಳೇನು ಹೈಕೋರ್ಟಲ್ಲೆಲ್ಲ ಇದೆ, ಅದು ಹಾಗೆ ಮುಂದುವರಿಯುತ್ತೆ. ಆಮೇಲೆ ಅಧಿಕಾರಿಗಳ ಮೇಲೆ ಈಗಾಗಲೇ ಅವರನ್ನು ಸಸ್ಪೆಂಡ್ ಮಾಡಿ ಒಂದು ಹಂತದ ಶಿಕ್ಷೆಗೆ ಒಳಪಡಿಸಿತ್ತು. ಈಗ ಮತ್ತೊಂದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಒಟ್ಟಿನಲ್ಲಿ ಸರ್ಕಾರ ತನಗೆ ಹೇಗೆ ಬೇಕೋ ಹಾಗೆ ಯಾರನ್ನ ರಕ್ಷಿಸಬೇಕೋ ಅವರನ್ನು ರಕ್ಷಿಸ್ತಾ, ಯಾರನ್ನ ದೂಷಿಸಬೇಕೋ ಅವ್ರನ್ನ ದೂಷಿಸ್ತಾ ಒಂದು ರಿಪೋರ್ಟನ್ನು ರೆಡಿ ಮಾಡಿಕೊಂಡು ಅದು ಓಕೆ, ಅದು ಸರಿ ಇದೆ, ಸಖತ್ತಾಗಿದೆ ರಿಪೋರ್ಟ್ ಅಂತ ಹೇಳಿದೆ. ಹಾಗೆ ಉಳಿದವರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿದ್ದೀವಿ ಅಂತಿದ್ದಾರೆ ಅಷ್ಟೇ.